ರಾಣಿ, ನೀನೇನಿಲ್ಲಿ? ಲೋಫರ್ ಎಲ್ಲ ನಿನ್ನಿಂದ ಇವತ್ತು ಬೀದಿಗೆ ಬಂದಿದ್ದೀನಿ ನಾನು. ನನ್ನ ಜೀವನನೇ ಸರ್ವ ನಾಶ ಮಾಡಿಬಿಟ್ಟೆ. ಯಾವ ಜನದಲ್ಲಿ ಯಾವ ಋಣ ತಿಂದಿದ್ನೋ ನಿಂದ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ. ಸಾರಿ ರಾಣಿ, ನನ್ನಿಂದ ತಪ್ಪಾಗಿದೆ. ಇಲ್ಲ ಅಂತ ಹೇಳ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಹೇಳಿರೋದು ಸುಳ್ಳಿರ್ಬೋದು, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ರಾಣಿ. ಏನು ಇಷ್ಟಪಡ್ತೀಯ ಮಣ್ಣು? ಛೇ ನೋಡು, ಇವತ್ತು ಬೀದಿಗೆ ಬಂದು ನಿಂತಿದ್ದೀನಿ. ಯಾಕೆ ನೀನು ಇಲ್ಲಿದ್ಯಾ? ನಿಮ್ಮನೆಗೆ ಹೋಗಿಲ್ವಾ? ಹಾ ಹೋಗಿದೆ. ನಿನ್ನಂತ ಮಹಾನ್ ಅವ್ನು ಕಟ್ಕೊಂಡು ಓಡೋಗಿದ್ನಲ್ಲ, ಅದಕ್ಕೆ ಅವರು ಒದ್ವರ್ಗ ಹಾಕಿದ್ರು. ಇವಾಗ ಬೀದಿ ಅಲಿತಿದ್ದೀನಿ. ಯಾಕೆ? ನಾನು ಫೋನ್ ಮಾಡಿದೆ ಅಲ್ವಾ, ನನ್ನ ನಂಬರು ಬ್ಲಾಕ್ ಮಾಡಿಬಿಟ್ಟಿದ್ಯಾ? ಏನು ಮಾಡ್ಬೇಕಂತಲೇ ಗೊತ್ತಾಗ್ಲಿಲ್ಲ. ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ರಾಣಿ, ಹಂಗೆ ಅನ್ಬೇಡ. ನಿನ್ನ ಈ ಪರಿಸ್ಥಿತಿಲಿ ನೋಡೋಕ್ಕೆ ನನಗೆ ಆಗ್ತಿಲ್ಲ. ಬಾ, ಮನೆಗೆ ಹೋಗೋಣ. ನೀನೇನು ಯೋಚನೆ ಮಾಡಬೇಡ. ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಟ್ಟು ನಿನ್ನ ಆಸೆಗಳನ್ನ ಪೂರ್ತಿ ಅಲ್ದಿದ್ರು ಸ್ವಲ್ಪನಾದರೂ ಪೂರೈಸೋಕ್ಕೆ ಪ್ರಯತ್ನ ಪಡ್ತೀನಿ. ನೀನು ಹೇಳ್ದಂಗೆ ಕೇಳ್ತೀನಿ, ಗೊತ್ತಾ? ಪ್ಲೀಸ್ ಬಾ, ಮನೆಗೆ ಹೋಗೋಣ. ನಮ್ಮ ಮನೇಲೂ ಎಲ್ಲ ಒಪ್ಕೊಂಡಿದ್ದಾರೆ. ಅವರು ನಿನ್ನ ಸೊಸೆ ಅಂತ ಮನೆ ತುಂಬಿಸ್ಕೋತಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಕಷ್ಟಪಟ್ಟು ದುಡ್ದು ನಿನ್ನ ನೋಡ್ಕೋತೀನಿ. ಪ್ಲೀಸ್ ಇಲ್ಲ ಅನ್ಬೇಡ. ಬಾ, ಮೊದಲು ಮನೆಗೆ ಹೋಗೋಣ. ಎಲ್ಲರೂ ಕಾಯ್ತಿದ್ದಾರೆ ಮನೇಲಿ. ಅವತ್ತೇನೋ ನೀನು ಕೋಪ ಮಾಡ್ಕೊ ಹೊರಟೋದೆ ಅಂತ ನಮ್ಮ ಮನೆಯವ್ರು ಯಾರು ಏನೂ ಹೇಳಿಲ್ಲ. ಆದರೆ ಇವತ್ತು ಒಂದ್ಸಲ ಮದುವೆ ಆದರೆ ಮುಗೀತು, ಅವಳೇ ನಮ್ಮ ಸೊಸೆ ಅಂದ್ಕೊಂಡು ಮನೇಲಿ ಕಾಯ್ತಿದ್ದಾರೆ. ಬಾ ರಾಣಿ, ಹೋಗೋಣ. ಹೇಳ್ತಿದ್ದೀನಲ್ಲ, ಇನ್ಯಾವತ್ತು ನಿಂಗೆ ಒಂದು ಸಣ್ಣ ಸುಳ್ಳು ಹೇಳಲ್ಲ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ಕೊಂಡಿರ್ತೀನಿ. ಇಷ್ಟೆಲ್ಲ ಹೇಳ್ತಿದ್ದಾನಲ್ಲ, ಹೆಂಗೋ ಒಳ್ಳೆ ಟೈಮ್ಗೆ ಸಿಕ್ಕಿದ್ದಾನೆ. ನನಗೂ ಇರಕ್ಕೆ ನೆಲೆ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ. ಹೆಂಗೋ ಇವನೇ ಫೋರ್ಸ್ ಮಾಡ್ತಿದ್ದಾನಲ್ಲ. ಹೋಗಿ ಮನೆಗೆ ಸೇರ್ಕೊಬಿಡ್ಬೇಕು ಮೊದಲು. ಆಮೇಲೆ ಆ ಓನರ್ ಆಂಟಿ ಹೇಳ್ದಂಗೆ ಆದಷ್ಟು ಸ್ವಲ್ಪನೇ ನಾನು ಇಷ್ಟ ಬಂದಂಗೆಲ್ಲ ಬದುಕೋದು ಕಲಿಬೇಕು. ಇಷ್ಟು ದಿನ ನನಗೂ ಸಾಕಾಗೋಗಿದೆ ಅಲ್ದು. ಹೆಂಗೋ ಸರಿಯಾದ ಟೈಮಿಗೆ ಸಿಕ್ಕಿದ್ದಾನೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರಂಗೆ ನೋಡಿಕೊಂಡು ಸೆಟ್ಲಾಗ್ಬಿಡ್ಬೇಕು ಎಲ್ಲೋ ಒಂದು ಕಡೆ. ಇಲ್ಲಾಂದರೆ ಹಿಂಗೆ ಈಚೆ ಹೋಟೆಲ್ ಬೈಸ್ಕೊಂಡು ಬಂದಲ್ಲ, ದಿನ ನನ್ನ ಕಡೆ ಬೈಸ್ಕೊಬರ್ಬೇಕಾಗುತ್ತೆ. ಹಾಂ, ಇದೇ ಸರಿ. ರಾಣಿ, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಕೋಪ ಅದು ಯಾವಾಗಲೂ ಇರುತ್ತೆ. ಸರಿ ಆಯಿತು, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ಬರ್ತೀನಿ ನಿನ್ನ ಜೊತೆ. ಆದರೆ ನಾನು ಹೇಳ್ದಂಗೆ ಕೇಳಬೇಕು. ನೀನು ಕೆಲಸ ಮಾಡೋದೆಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು. ಸರಿನಾ? ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡಬೇಕು. ಇದಕ್ಕೆಲ್ಲ ಓಕೆ ಅಂದರೆ ಬರ್ತೀನಿ. ಹಾಂ, ಸರಿ, ಏನೋ ಒಂದು ಮಾಡೋಣ. ಬಾ, ಮನೆಗೆ ಹೋಗೋಣ. ಸರಿ ಆಯಿತು, ನಡಿ ಹೋಗೋಣ. ಹಬ್ಬ, ಸದ್ಯ ಒಪ್ಕೊಂಡಿಯಲ್ಲ. ಬರೀ ಒಪ್ಕೊಳ್ಳೋದಲ್ಲ, ಹೇಳಿದ್ಯಾ ನೀನು ಏನೇ ಹೇಳಿದ್ರು ಕೇಳ್ತೀನಿ ಅಂತ. ಆಯ್ತಾಯ್ತು, ಬಾ. ಅಷ್ಟು ದೊಡ್ಡ ಸುಳ್ಳೇಳಿ ಮೋಸ ಮಾಡಿದ್ರು ನಿನ್ನ ಜೊತೆ ಬರ್ತಿದ್ದೀನಿ. ನೀನು ಏನೇ ಮಾಡೋದಿದ್ರು, ಯಾವ ನಿರ್ಧಾರ ಏನು ಯೋಚನೆ ಮಾಡಬೇಕಾದ್ರೂ ನನ್ನ ಕೇಳಬೇಕು ನೀನು ಫಸ್ಟು. ಸರಿ ಆಯಿತು, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಹಾಂ ನಡಿ ಹೋಗೋಣ. ಹಬ್ಬ, ಸದ್ಯ ಎಲ್ಲ ಮುಗೀತು. ಸಾಯೋಣ ಅಂತ ಹೋಗೋ ಟೈಮಲ್ಲಿ ದೇವ್ರ ಥರ ಬಂದು ಕರ್ಕೋಗ್ತಿದ್ದಾನೆ. ಅಲ್ಲೇ ಸೆಟ್ ಆಗ್ಬಿಟ್ಟು ನಾನು ಇಷ್ಟ ಬಂದಂಗೆ ಇರಬೇಕು. ಮತ್ತೆ ಇಷ್ಟು ದಿನ ಎಲ್ಲಿದ್ದೆ? ಸುಡ್ಗಾಡಲ್ಲಿದ್ದೆ. ಸುಮ್ಮನೆ ನಡಿ, ಅದೆಲ್ಲ ಯಾಕೆ? ಆಯಿತು ಬಿಡಮ್ಮ, ಕಚ್ಚಕ್ಕೆ ಬರ್ತೀಯಾ? ಸುಮ್ಮನೆ ನಡಿ, ಏನು ಕೇಳಬೇಡ. ನಾನೇನು ನಾಯ ಕಚ್ಚಕ್ಕೆ? ಬನ್ನಿ ಒಳಗೆ ಹೋಗಿ ಸಾವಿತ್ರಿ, ಕಾಪಿ ಮಾಡಿಕ ಬಾ. ಸರಿ ಅವತ್ತಡಿ. ಬೇಜಾರು ಮಾಡ್ಕೋಬೇಡ ಕಣ್ ಮಗ. ಇವತ್ತು ನೀನು ಹೋದ್ರು ಒಂದು ಮಾತಿ ಆಕೆ ಏನು ಅಂತ ಕೇಳಲಿಲ್ಲ ಅಂತ ತಪ್ಪು ತಿಳ್ಕೊಬೇಡ ನನ್ನ ಬಗ್ಗೆ. ಏನು ಮಾಡೋದು, ನನ್ನ ಮಗ ಸುಳ್ಳು ಹೇಳ್ಬಿಟ್ಟು ಕರ್ಕೊಬಂದಿದ್ನಲ್ಲ, ಅದಕ್ಕೆ ಯಾಕೆ ತಡೆದವಳು ಇಷ್ಟದಂಗೆ ಇರಲಿ ಅಂತ ಸುಮ್ಮನೆ ಅದೇ ಅಷ್ಟೇ. ಇವಾಗ ನೀನೇ ಇಷ್ಟಪಟ್ಟು ಬಂದಿದ್ದೀ ಅಂದರೆ ನಮಗೂ ಸಂತಸನೇ ಅಲ್ವಾ? ಯಾವತ್ತಿದ್ರೂ ಈ ಮನೆ ಸಸ್ಯನೇ ಕಣವ ನೀನು. ಏನು ಮಾಡಿ ದುಡುಕಿ ತಪ್ಪು ಮಾಡ್ಬಿಟ್ಟವನೆ. ಕುತ್ತಿಗೆಗೆ ತಾಳೆ ಬಿದ್ದದೆ ಅಂದಮೇಲೆ ನೀವಿಬ್ರು ಗಂಡ ಹೆಂಡ್ತೀನಿ ಅಲ್ವಾ? ಆ ಸಂಬಂಧವೇ ಯಾರು ತಪ್ಸಕ್ಕದ ಹೇಳು? ಆ ಭಗವಂತನ ಚಿತ್ತ ಇಲ್ಲದೆ ಯಾವುದೂ ಆಯ್ಕಿಲ್ಲ. ನಿಮ್ಮಿಬ್ರು ಹಣೆ ಬರ್ದಲ್ಲಿ ಬರ್ದಿರಂಗೆ ಆಗದೆ ಅಷ್ಟೇ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಿಡಿ. ನಾವಿಲ್ವಾ ಅಲ್ಲವ? ನಾನು ಚೆನ್ನಾಗಿ ನೋಡ್ಕೊತೀನಿ ಕಣವ. ಪಾಪ ನಮ್ಮ ಹೆಣ್ಮಕ್ಳಂಗಲ್ವಾ, ಹಂಗೆಲ್ಲ ಇದು ಮಾಡಕ್ಕಿಲ್ಲ ನಾವು. ಎಲ್ಲರಂಗೆ ಅನ್ಕೋಬೇಡ ನಮ್ಮನ್ನ. ನಿಮ್ಮ ಅವು ನಂಗೆ ಅನ್ಕೋ ನನ್ನ. ನೀನು ನನ್ನ ಮಗಳಿದ್ದಂಗೆ. ಸರಿ ಅತ್ತೆ, ಆಯಿತು. ಸರಿ ಕಣವ, ಇಷ್ಟಪಟ್ಟು ಬಂದಿದ್ದಿ ತಾನೇ? ಹ್ಞೂ ಸರಿ ಕಣವ. ನೋಡ್ಲಾ, ಇದೇ ಫಸ್ಟು ಇದೇ ಕೊನೆ. ನೀನು ಆ ಪಾರ್ಟಿ ಸುಳ್ಳು ಹೇಳಿದ್ರೂ ಬಂದವಳೆ. ಮತ್ತೆ ಅವಳಿಗೆ ಹೆಂಗೆ ನಿಯತ್ತಾಗಿರ್ಬೇಕು ನೀನು. ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಮನ್ಸು ನೋಯಿಸಿದ್ರೆ ಅವಳಲ್ಲ ನಾನೇ ಮಾಡ್ತೀನಿ ಸರಿಯಾಗಿ. ನಿನಗೆ ಕಾಲು ಮುರಿದು ಕುಣಿಸ್ಬಿಡ್ತೀನಿ, ತಂದಾಕದಾಗ್ಲಿ ನಾನೇ ಅಂತ. ಚೆನ್ನಾಗಿ ನೋಡ್ಕೋಬೇಕು. ಉಂಕನ್ ಬಿಡವ, ನೋಡ್ಕೊತೀನಿ. ಕೆಲ್ಸಕ್ಕೆ ಹೋಗು, ನೆಟ್ಗೆ ಡೈಲಿಯ ಹೋಗು. 800 ರೂಪಾಯಿ ಕೊಟ್ಟದಂತೆ ಗಾರೆ ಕೆಲಸಕ್ಕೆ. ಶಿವಣ್ಣ ಕರೀತಿತ್ತು. ಗಾರೆ ಕೆಲಸನ? ಯಾರಾದರೂ ನಿನ್ನ ಗಂಡ ಏನು ಕೆಲಸ ಮಾಡ್ತಿದ್ದಾನೆ ಅಂದರೆ ಗಾರೆ ಕೆಲಸ ಅಂತ ಹೇಳ? ಏನವ, ಯಾಕೆ ಸಪ್ಕದೆ? ಏನೋ ಮಾತಾಡ್ಕೊತಿದ್ದಿ ಏನು? ಏನೇ ಬೇಕಾದರೂ ಹೇಳು. ಯಾವ್ದಕ್ಕೂ ಸಂಕೋಚ ಪಡ್ಕೋಬೇಡ. ಒಂದು ಉಣ್ಬೇಕು, ತಿನ್ಬೇಕು, ತೊಡ್ಕೋಬೇಕು ಅಂದರೆ ಕೇಳು. ನಿಮ್ಮ ಅವನ ಹೆಂಗೆ ಕೇಳ್ತಿದ್ದಿ ಹಂಗೆ ಕೇಳು. ಸರಿಯವ? ಆಯಿತು. ಏನೂ ಇಲ್ಲ ಕಣವ, ನಗ್ತಾ ಮನೇಲಿರೋ ಅಷ್ಟೇ. ನೀನೇನು ಕೂಲಿಗೆ ಹೋಗು ಅಂದವ? ಮನೇಲೇ ಇರೋ ಆರಾಮಾಗಿ. TV ಇಲ್ಲ ನಮ್ಮ ಮನೇಲಿ. ಹೊಸ ದಿನ ಅಡ್ಜಸ್ಟ್ ಮಾಡ್ಕೊ, ತಗೋಬತ್ತೀನಿ. ಲವ್ ರಾಜಾ, ಕಂತಲ್ಲಿ ತಗೋಬ TVಯ. ಪಾಪ ಅವಳಿಗೆ ಬೇಜಾರಾಕಿವ, ಮನೇಲಿ ಇರ್ತಾಳೆ. ತಿಂಗಳ ನೀನಾಗಲಿ ನಾನಾಗಲಿ ಕಟ್ಕೋಬೋದ? ಹ್ಞೂ ಆಯಿತು ಬಿಡವ. ಈ ಪ್ರಪಂಚ ಎಷ್ಟು ಅಪ್ಡೇಟ್ ಆಗಿದೆ. ಇವ್ರ ಮನೆ ಒಂದು TV ಕೂಡ ಇಲ್ವಾ? ಮನೆ ಏನು ಹಿಂಗಿದೆ, ಮನೇನ ಇದು? ಎಲ್ಲ ನನ್ನ ಕರ್ಮ. ಏನು ಮಾಡೋಕ್ಕಾಗುತ್ತೆ? ಹಳೆ ಗಂಡನ ಪಾದ್ವೆಗತಿ ಅನ್ನಂಗೆ ಮತ್ತೆ ಇಲ್ಲಿಗೆ ಬರೋಂಗಾಯ್ತು. ಸದ್ಯ ಇಷ್ಟಾರು ಸಿಕ್ತಲ್ಲ, ಅದೇ ಸಮಾಧಾನ. ಅಲ್ಲಿ ಯಾರ್ಯಾರು ಕಲೋ ಬೈಸ್ಕೊಂಡಿರೋ ಬದಲು ನನ್ನ ಇಷ್ಟಂಗಾರು ಇರ್ಬೋದು. ಊಟ ಏನು ಮಾಡಿಯವ? ಅಡುಗೆ ಏನು ಮಾಡನೆ? ಏನಾದರೂ ಸರಿ. ಇವಳು ಕಾಪಿ ತಗೊಬಂದ್ರೆ ಎತ್ತಗೋದ್ಲು. ನೇ ಸಾವಿತ್ರಿ, ತತಾನಿ ತಕವ ಕುಡಿ. ತಕಲ ಹೋಗು, ಅಡುಗೆ ಮಾಡೋಗು. ಏನು ಅಡುಗೆ ಮಾಡೋಣವ? ತರಕಾರಿ ಗಿರ್ಕಾರಿ ಏನಿಲ್ಲ. ಸರಿ, ಅಕ್ಕಿ ಹಾಕೋಗು, ತರಕಾರಿ ತಗೋಬತ್ತೀನಿ. ಆಡ್ಸ್ಕೊ ಖಾರಾಗಿರವ.
ಚಿಕನ್ ತರವೆ ಕಾಸಿಲ್ಲ ಕಣ್ಣೆ. ತಡಿ ಕಡೆ ಹೇಳ್ಬಿಟ್ಟು ಬರ್ತೀನಿ, ನಾಳೆ ಕೊಡ್ತೀನಂತ ಕೊಟ್ಟನೆ ಹೆಂಗೆ. ಹೋಗು. ತಡಿ ಕೂತ್ಕವ ನೇ. ಬಾತ್ರೂಮ್ಗೆ ಅಲ್ಲಿ ಹಿಂದ್ಗಡೆ ಕಳಿಸು. ಏನಾರು ಬೇಕವ? ಏನು ಬೇಡಿ. ಸರಿ ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಇತ್ಲಲ್ಲ, ಅದೇ ಹೋಗು. ಓ ಅಮ್ಮ ಬಂದ, ಬಾ ಬಾ ಕಾಪಿ ಕೊಟ್ಟನು. ಬ್ಯಾಡ ಕಣವ ಕುಡ್ದೀವ್ನಿ, ಬ್ಯಾಡ. ನಿಮ್ಮ ಅವು ಸಿಕ್ಕಿದ್ಲು, ಅಂಗಡಿ ಕಡೆಗೆ ಹೋಯ್ತದ್ಲು. ರಾಜು ನೆಡ್ತಿ ಕರ್ಕ ಬಂದವನೆ ಅಂದಲ್ಲವ್ವ, ಅದಕ್ಕೆ ತಾಯಿ ನೋಡದ ಅಂತ ಬಂದೆ. ಎಲ್ಲ ನೋಡಿಲಿ ಇಲ್ಲೇ ಕೂತಿ. ನೀನೇ ಯವ್ವ, ಏನು ಕಂದ ನಿನ್ನ ಹೆಸರು? ರಾಣಿ ಅಂತ. ಓ ಚೆನ್ನಾಗಿದ್ದಿ ಕಣ್ಮಗಳೇ, ಹೆಸ್ರಿಗೆ ತಕ್ಕಂಗೆ ರಾಣಿ ಹಂಗೆ ಕಾಣ್ತಿದ್ದಿ. ಏನು ಮಾಡಿ ಅರಮನೆ ಅಂತ ಮನೆ ಸಿಕ್ಕಿಲ್ಲ ನಿನಗೆ, ಇರೋದನ್ನೇ ಅರಮನೆ ಅಂತ ಅಂದ್ಕೊಂಡು ಬಾಳವ. ನನ್ನ ಮಗಳು ಹಂಗೆ ಹಿಂಗೆ ಜೋರಲ್ಲ, ಸಂದಾಗ ನೋಡ್ಕೊತಾಳೆ. ಚೆನ್ನಾಗಿರು ಕಂದ. ಅಜ್ಜಿ ಹೆಂಗಿದಳು? ಥೂ ಕಂತ್ರಿ, ಚೆನ್ನಾಗಿ ನೋಡ್ಕೊ. ನೋಡ್ಕೊತೀನಿ ಕಂದ್ಬಿಡು. ಊಟ ಗೀಟಕ್ಕೆ ಕೊಟ್ಟವ? ಇಲ್ಲ, ಅವ್ವ ಕೋಳಿದ ನೋಡ್ಕೊಬತ್ತೀನಿ ಅಂತ ಹೋಯ್ತು, ಕೋಳಿ ಹೆಸರು ಮಾಡೋದ ಅಂತ. ಮಾಡು. ಬಂದೆ ಅದಕ್ಕೆ ಕರ್ಕ ಬಂದವನೆ ಅಂದ್ಲಲ್ಲ, ನೋಡೋದ ಅಂತ ಬಂದೆ. ಹೋಯ್ತೀನಿ ಇರು. ಯಾಕೋದಿ ಅಡುಗೆ ಮಾಡ್ತೀನಿ, ಉಣ್ಕೋಗುವೆ. ಇಲ್ಲ ಅಡುಗೆ ಮಾಡು, ಬತ್ತೀನಿ ಆಮೇಲೆ. ಆಯ್ತು ಬಿಡು. ಮಗಿಗೆ ಆರತಿ ಎತ್ಕೊಂಡು ಕರ್ಕೊಂಡ ಒಳಿಕೆ. ಆರ್ತಿನಿ ಎತ್ತದೆ, ಸೇರು ಅದಸ್ಕ ಕರ್ಕ ಬಂದಕ್ಕ ಸುಮ್ಮನಿರು, ನಂಗೆ ಗೊತ್ತಿಲ್ವಾ? ಸರಿ ಮನೆಗಿನೇ ತೋರಿಸು, ಆಮೇಲೆ ಬರ್ತೀನಿ. ಸರಿ, ಅಡುಗೆ ಮಾಡ್ತೀನಿ, ಕೂತ್ಕೊಳ್ಳಿ. ಏನಾರು ಬೇಕಂದ್ರೆ ಹೇಳವ? ಸರಿ. ಏನು ಸಂಕೋಚ ಪಟ್ಕೋಬೇಡ, ನನ್ನಾರು ಕೇಳು ಅವನಾರು ಕೇಳು. ನಿನ್ಗೆ ಹಂಗೂ ನಮ್ಮ ಜೊತೆ ಹೇಳೋಕ್ಕಾಗಲಿಲ್ಲ ಅಂದರೆ ನಿನ್ಗೆ ಅಣ್ಣನ ಜೊತೆನೇ ಹೇಳ್ಕೊ, ಯಾರನ್ನೂ ಕೊರಗಬೇಡ, ಯೋಚನೆ ಮಾಡಬೇಡ. ಸರಿ. ನೋಡು ಬೇಬಿ, ನಮ್ಮ ಮನೆಯವರೆಲ್ಲ ಎಷ್ಟು ಒಳ್ಳೆಯವರಲ್ವಾ? ನಿಮ್ಮ ಮನೆಯವರೇನೋ ತುಂಬ ಒಳ್ಳೆಯವರೇ, ಆದರೆ ನೀನೇ ಸರಿ ಇಲ್ಲ. ಅಯ್ಯೋ ಪದೇ ಅದನ್ನೇ ಹೇಳ್ಬೇಡ. ಇವಾಗ ಹೆಂಗೂ ಸರಿ ಆಯ್ತಲ್ಲ, ಆರಾಮಾಗಿರು. ಇಲ್ಲಿ ಹೆಂಗೆ ಆರಾಮಾಗಿರೋದೋ ಏನೋ. ಸರಿ, ನನ್ನ ರೂಮಲ್ಲಿ ಅದು ಒಂದೇ ರೂಮ್ ಇರೋದು, ನಾನಿರೋದು. ಈಗ ನೀನು ಅಲ್ಲೇ ಅಲ್ವಾ? ಆಮೇಲೆ ನನ್ನ ಬಟ್ಟೆ ಗಿಟ್ಟೆ ಏನೂ ತಂದಿಲ್ಲ. ಇರೋ ಬಟ್ಟೆ ಎಲ್ಲ ಆ ಬಾಡಿಗೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದು. ಅವಾಗಲಾದ್ರೂ ಹೇಳ್ಬೇಕು ತಾನೆ ನೀನು, ಬಟ್ಟೆ ತಗೋಬಾ ನನ್ನ ಕೈಲಿ ಬಟ್ಟೆ ತಗೊಳಕ್ಕೂ ಆಗಲ್ಲ ಅಂತ. ಅವಾಗಲೂ ಹೇಳಿಲ್ಲ ನೀನು. ಒಂದೊಂದು ಮಾಡಿದ್ಯಾ? ಥೂ, ಈಗ ನಾನು ಏನು ಹಾಕೊಳ್ಳಿ? ಆಯ್ತು 2-3 ಜೊತೆ ತಂದ್ಕೊಡ್ತೀನಿ, ಆಮೇಲೆ ನಿಧಾನಕ್ಕೆ ತಗೊಡ್ತೀನಿ, ಆಯ್ತಾ? ಬರ್ತೀನಿ, ಇರೋ ಒಂದು 5 ನಿಮಿಷ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನನ್ನ ಪರಿಸ್ಥಿತಿ ನೋಡಿ ನಿಮಗೂ ಪಾಪ ಅನ್ಸಿರ್ಬೇಕಲ್ವಾ? ನನಗಂತೂ ಸಾಕಾಗೋಗಿತ್ತು. ಸದ್ಯ ಇಷ್ಟಾರು ಸಿಕ್ತಲ್ಲ, ಅದೇ ಸಮಾಧಾನ. ಹಾಗೆ ಈ ವಿಡಿಯೋ ಹೆಂಗನ್ಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.